ಧನುರ್ರಾಶಿ ಉದ್ಯೋಗದಲ್ಲಿ ಒಂದಷ್ಟು ಸಮಾಧಾನ, ಒಂದಷ್ಟು ಸುಖ, ಆತ್ಮತೃಪ್ತಿ ಇದೆ ಅಂತಕ್ಕಂತಹದ್ದನ್ನು ಕಂಡುಕೊಳ್ಳುವಂತಹ ದಿವಸವಾಗುತ್ತೆ. ಅದರಿಂದ ನಿಮಗೆ ಮನಸ್ಸಿಗೆ ಸಮಾಧಾನವೂ ಕೂಡ ಆಗಬಹುದು. ನಿಮ್ಮ ಸಂಬಳ ಅಥವಾ ಆದಾಯ ಹೆಚ್ಚಾಗುವಂತಹ ಸೂಚನೆ. ಪ್ರೇಮಿಗಳು ತುಂಬ ಜಾಗರೂಕತೆಯಿಂದ ಇರಬೇಕು. ನಿಮಗಿರತಕ್ಕಂತಹ ಸ್ವತಂತ್ರವನ್ನು ದುರುಪಯೋಗ ಮಾಡಿಕೊಂಡ್ರಿ ಕಷ್ಟವನ್ನು ಅನುಭವಿಸಬೇಕಾಗತ್ತೆ. ಇದನ್ನು ಬಹಳ ಹಗುರವಾಗಿ ತೆಗೆದುಕೊಳ್ತಕ್ಕಂತಹದ್ದು ಬೇಡ. ನಿಮಗೆ ತೊಂದರೆ ಆಗಬಾರದು ಅಂತಾದರೆ ಸಮಾಜದ ಕಟ್ಟಳೆಗೆ ಒಳಪಟ್ಟು ಶಿಸ್ತಿನ ಜೀವನವನ್ನು ನಡೆಸಬೇಕಾದಂತಹದ್ದು. ವಿದ್ಯಾರ್ಥಿಗಳಿಗೆ ಬಹಳ ಶುಭವಾದಂತಹ ದಿವಸ. ಓದಿನ ಜೊತೆಗೆ ಬೇರೆ ಬೇರೆ ಹವ್ಯಾಸಗಳಿಂದಲೂ ಕೂಡ ಅನುಕೂಲವಾಗ್ತಕ್ಕಂಥದ್ದು, ಅದಕ್ಕೆ ಅವಕಾಶ, ಅದರಿಂದ ಗೌರವ ಪ್ರಾಪ್ತವಾಗ್ತಕ್ಕಂಥದ್ದಿದೆ. ಸಂತಸ ಸುದ್ದಿ ವಿದ್ಯಾರ್ಥಿಗಳಿಗೆ ಸಿಕ್ಕುವಂಥದ್ದಿದೆ. ನೀವು ಬರೆದಂತಹ ಪರೀಕ್ಷೆಯ ಫಲಿತಾಂಶ ನಿಮಗೆ ಉತ್ತಮವಾದಂತಹದ್ದಾಗಿ ನಿಮ್ಮ ಗೌರವವನ್ನು ಹೆಚ್ಚು ಮಾಡ್ತಕ್ಕಂಥದ್ದಿರ್ಬೋದು. ಕೈಗೆ ಗಾಯವಾಗ್ತಕ್ಕಂತಹ ಸಾಧ್ಯತೆಗಳಿದೆ. ರಕ್ತದ ಬಗ್ಗೆ ಹೆಚ್ಚು ಗಮನ ಹರಿಸಿ, ರಕ್ತವನ್ನು ಭೂಮಿಯ ಮೇಲೆ ಬೀಳದೇ ಇರೋ ಹಾಗೆ ಗಮನಿಸ್ಕೊಳ್ಬೇಕು. ಮೃತ್ಯುಂಜಯನನ್ನು ಪ್ರಾರ್ಥನೆ ಮಾಡಿ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಶರ್ವಾಯ ಮಹಾದೇವಾಯ ತೇ ನಮಃ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ಮಕರ ರಾಶಿ, ನಿಮ್ಮ ವ್ಯವಹಾರದಲ್ಲಿ ಯಾವ ವ್ಯಕ್ತಿಗಳ ಬಗ್ಗೆ ನಿಮಗೆ ಸ್ವಲ್ಪ ಮಟ್ಟಿಗೆ ಅನುಮಾನ ಇರುತ್ತೋ ಅಂತಹ ವ್ಯಕ್ತಿಗಳಿಂದ ಅಂತರವನ್ನು ಕಾಯ್ದುಕೊಳ್ಳಿ. ಅದೇ ವ್ಯಕ್ತಿಗಳೇ ನಿಮ್ಮ ವ್ಯವಹಾರಕ್ಕೆ ತೊಂದರೆಯನ್ನು ಮಾಡ್ತಾರೆ. ನಿಮ್ಮ ಹಣಕಾಸಿನ ವಿಚಾರದಲ್ಲೂ ಕೂಡ ಅವರು ಮೂಗನ್ನು ತೂರಿಸ್ತಾರೆ. ಒಟ್ಟಾರೆ ನಿಮಗೆ ಅವಮಾನಕ್ಕೆ, ಹಿನ್ನಡೆಗೆ, ನಷ್ಟಕ್ಕೆ ಎಲ್ಲ ಅವರೇ ಕಾರಣೀಭೂತರಾಗ್ತಾರೆ ಎನ್ನುವಂಥದ್ದು ನಿಮಗೆ ಗೊತ್ತಿರಬೇಕಾಗುತ್ತೆ. ಕಷ್ಟಪಟ್ಟು ಹೋರಾಟದಿಂದ ಮಾಡಿದಂತಹ ಕೆಲಸಗಳೂ ಕೂಡ ನಿಷ್ಫಲವಾಗುತ್ತೆ. ಕೊನೆ ಹಂತದಲ್ಲಿ ರಾಜಿಯನ್ನು ಮಾಡಿಕೊಳ್ಬೇಕಾಗತ್ತೆ. ಆ ರಾಜಿ ಮಾಡ್ಕೊಳ್ಳೋಕ್ಕೋಸ್ಕರ ಎಷ್ಟು ಹೋರಾಡಬೇಕಾಗಿತ್ತಾ ಅನ್ನುವಂಥದ್ದು ಪ್ರಶ್ನೆ ಆಗುತ್ತೆ. ಇದೆಲ್ಲವನ್ನು ಸೂಕ್ಷ್ಮವಾಗಿ ಗಮನಿಸ್ಕೊಳ್ಬೇಕಾದಂಥದ್ದು. ನಿಮ್ಮ ಸ್ವಭಾವದಿಂದ ಹಲವಾರು ಜನ ಸಿಟ್ಟಿಗೆ ಹೇಳ್ತಾರೆ. ಕೆಲಸವನ್ನು ಮಾಡುವಾಗ ಇಷ್ಟೆಲ್ಲ ಕಷ್ಟಪಟ್ಟು ಈ ಹಂತದಲ್ಲಿ ಯಾರ ಮಾತಿಗೂ ಬೆಲೆಯನ್ನು ಕೊಡದಲೇ ರಾಜಿ ಮಾಡ್ಕೊಂಡ್ಬಿಟ್ರಲ್ಲ ಅನ್ನುವಂಥದ್ದು ಬೇರೆಯವರಿಗೆ ಬೇಸರವಾಗುತ್ತೆ. ಇದನ್ನು ಗಮನಿಸಿ. ಮನೆಯಲ್ಲಿ ಅನೇಕ ವಿಚಾರಕ್ಕೆ ಗೊಂದಲ ಏರ್ಪಾಟಾಗುತ್ತೆ. ಅದನ್ನು ನಿವಾರಣೆ ಮಾಡಬೇಕಾದಂತಹ ಜವಾಬ್ದಾರಿ, ಆ ಕರ್ತವ್ಯ ನಿಮ್ಮದಾಗಿರುತ್ತೆ ಎನ್ನುವಂಥದ್ದನ್ನು ಮರಿಬಾರ್ದು. ಕೋರ್ಟ್ ಕೇಸ್ಗಳಲ್ಲಿ ಹಿನ್ನಡೆಯಾಗ್ತಕ್ಕಂತಹ ಸೂಚನೆ. ಮಕರ ರಾಶಿಯ ಚಿಕ್ಕ ಮಕ್ಕಳಿಗೆ ಆರೋಗ್ಯದಿಂದ ತೊಂದರೆಯಾಗ್ತಕ್ಕಂತಹ ಸೂಚನೆ ಇದೆ. ಸೂಕ್ಷ್ಮವಾಗಿ ಅದನ್ನು ಗಮನಿಸಿ. ಅಮೃತ ಮೃತ್ಯುಂಜಯ ಜಪವನ್ನು ಮಾಡಿಸಿ. ಅಮೃತ ಮೃತ್ಯುಂಜಯನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ರುದ್ರಂ ಪಶುಪತಿಂ ಸ್ಥಾಣಂ ಶ್ರೀಕಂಠಂಚ ಉಮಾಪತಿಂ ನಮಾಮಿ ಶಿರಸಾ ದೇವಂ ಕಿನ್ನೋ ಮೃತ್ಯು ಕರಿಷ್ಯತಿ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ಕುಂಭರಾಶಿ, ಇವತ್ತಿನ ಮಟ್ಟಿಗೆ ಅದೃಷ್ಟ ನಿಮ್ಮನ್ನು ಹುಡುಕೊಂಡು ಬರುತ್ತೆ ಅಂತ ಹೇಳಬೇಕು. ಹೊಸ ಹೊಸ ವ್ಯಾಪಾರಗಳನ್ನು, ವ್ಯವಹಾರಗಳನ್ನು ಮಾಡೋದ್ರ ಬಗ್ಗೆ ಚಿಂತನೆ ಇರಲಿ. ಅದನ್ನು ಕಾರ್ಯರೂಪಕ್ಕೆ ತನ್ನಿ. ಅದರಿಂದ ಆಗ್ತಕ್ಕಂತಹ ಲಾಭವನ್ನು ಪಡ್ಕೊಳ್ಳಿ. ನಿಮಗೆ, ನಿಮ್ಮ ಪರಿವಾರದವರಿಗೆ ಆ ಭಗವದ್ ಅನುಗ್ರಹ ಸಂಪೂರ್ಣವಾಗಿ ಇರಲಿ ಅಂತಕ್ಕಂಥದ್ದು. ನಿಮಗಿರತಕ್ಕಂತಹ ಹಲವಾರು ಸವಾಲುಗಳನ್ನು ಎದುರಿಸಿ ಜಯಶೀಲರಾಗ್ತಕ್ಕಂತಹ ಒಂದು ಯೋಗ ಈ ದಿವಸ ಕೂಡುತ್ತೆ. ಆರೋಗ್ಯದಲ್ಲಿ ಮಾತ್ರ ತೊಂದರೆ ಆಗಬಹುದು. ಎಚ್ಚರಿಕೆ ವಹಿಸಿ. ಹಣವನ್ನು ಸರಿಯಾದಂತಹ ರೀತಿಯಲ್ಲಿ ಹೂಡಿಕೆ ಮಾಡಿ. ಇವತ್ತು ಸರಿಯಾದಂತಹ ನಿರ್ಧಾರ ಭವಿಷ್ಯತ್ತಿಗೆ ನಿಮಗೆ ಅನುಕೂಲವಾಗುತ್ತೆ. ಆಪದ್ಧನ ಒಂದಷ್ಟು ನಿಮ್ಮ ಕೈಯಲ್ಲಿ ಸಿಕ್ಕತ್ತೆ ಅನ್ನುವಂಥದ್ದಾಗತ್ತೆ. ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಅಲ್ಪ ಸಂತೋಷ, ಬೇಸರ ಮಾಡಿಕೊಳ್ಳಬಾರ್ದು. ನನ್ನ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕಲಿಲ್ವಲ್ಲ ಅನ್ನುವಂಥದ್ದು ಬೇಸರವಾದರೆ ಜೀವನವೇ ವ್ಯರ್ಥವಾಗುತ್ತೆ. ಮುಂದೆ ಅವಕಾಶಗಳಿರುತ್ತೆ. ಆಗ ಇಂದಿನ ತಪ್ಪನ್ನು ತಿದ್ದಿ ಮರುಪ್ರಯತ್ನವನ್ನು ಸರಿಯಾಗಿ ಮಾಡಿದಾಗ ಅನುಕೂಲವಾಗುತ್ತೆ. ಏಕಾಗ್ರತೆಯಿಂದ ಮಾತ್ರ ವಿದ್ಯಾಕ್ಷೇತ್ರದಲ್ಲಿ ಯಶಸ್ಸನ್ನು ಕಾಣಲಿಕ್ಕೆ ಅವಕಾಶಗಳಿದೆ. ಏಕಾಗ್ರತೆಯನ್ನು ನೀವು ತಪ್ಪಿಸ್ಕೊಂಡ್ರಿ, ಅದರಿಂದ ವಂಚಿತರಾದ್ರಿ, ವಿದ್ಯಾಕ್ಷೇತ್ರದಲ್ಲಿ ಹಿನ್ನಡೆಯಾಗುವಂಥದ್ದು. ಈಶ್ವರಾರಾಧನೆಯನ್ನು ಮಾಡುವಂಥದ್ದು ಅಗತ್ಯ ಇದೆ. ಕೊನೆಗೆ ಈಶ್ವರನನ್ನು ಪ್ರಾರ್ಥನೆಯನ್ನಾದರೂ ಕೂಡ ಮಾಡಿ ಅವನ ಅನುಗ್ರಹಕ್ಕೆ ಪಾತ್ರರಾಗಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಸರ್ಕಾರಿ ಉದ್ಯೋಗದಲ್ಲಿ ನಿಮ್ಮ ಕೆಲವು ಯೋಜನೆಗಳಲ್ಲಿ ಇರತಕ್ಕಂತಹ ಸಂಕಷ್ಟಗಳು, ಅಡ್ಡಿ ಆತಂಕಗಳು ನಿವಾರಣೆಯಾಗಿ ನೀವು ಅಂದುಕೊಂಡಂತೆ ಕೆಲವು ಕೆಲಸಗಳು ಆಗುವ ಸೂಚನೆಗಳಿದೆ. ವಿರೋಧಿಗಳಿಂದಲೂ ಕೂಡ ನಿಮ್ಮ ಕೆಲಸಕ್ಕೆ ಸಹಕಾರ ಸಿಕ್ಕಬಹುದು. ವಿಚಿತ್ರ. ಆದರೆ ಗ್ರಹಗತಿ ಆ ರೀತಿಯ ಫಲಗಳನ್ನು
ಮಾಡುವಂಥದ್ದು. ಗ್ರಹಗತಿಯಿಂದ ಆ ರೀತಿ ಎಲ್ಲ ಪರಿವರ್ತನೆಗಳು ಆಗ್ತಕ್ಕಂಥದ್ದಾಗತ್ತೆ. ವ್ಯಾಪಾರ ವ್ಯವಹಾರಾದಿಗಳಲ್ಲಿ ಅಧಿಕ ಲಾಭವನ್ನು ನೋಡಲಿಕ್ಕೆ ಅವಕಾಶ ಇದೆ. ನಿಮ್ಮ ಮಧ್ಯಸ್ಥಿಕೆಯಲ್ಲಿ ನಡೀತಕ್ಕಂತಹ ವ್ಯವಹಾರಗಳು ಸುಖಾಂತ್ಯವನ್ನು ಕಾಣುತ್ತೆ. ಅಂದರೆ ಏನು ಗೊಂದಲ ಇದ್ದರೂ ಕೂಡ ಆ ವ್ಯವಹಾರದಲ್ಲಿ ಯಾವುದೇ ಗಲಾಟೆ ದೊಂಬಿಗಳಿಲ್ಲದೆ ಆ ವ್ಯವಹಾರ ಬಹಳ ಸರಳ ಸುಲಭವಾಗಿ ಮುಗಿದು ಹೋಗ್ತಕ್ಕಂತಹ ಒಂದು ವಾತಾವರಣ ಅಲ್ಲಿ ಬರುತ್ತೆ ಅಂತ ಅರ್ಥ. ಹಲವರು ನಿಮಗೆ ಧನ್ಯವಾದಗಳನ್ನು ಹೇಳ್ತಾ ಇರತಕ್ಕಂಥದ್ದು. ನಿಮ್ಮ ಉಪಕಾರವನ್ನು ಸ್ಮರಣೆ ಮಾಡ್ತಾರೆ, ನೀವು ಉಳಿಸ್ಕೊಳ್ಬೇಕು, ಅದು ಬಹಳ ಮುಖ್ಯವಾದಂಥದ್ದು. ಯಾವುದೇ ನಿರೀಕ್ಷೆಗಳಿಲ್ಲದೆ ಬೇರೆಯವರಿಗೆ ಸಹಾಯವನ್ನು ಮಾಡಿ, ಆ ಸಹಾಯ ನಿಮ್ಮನ್ನು ಯಾವತ್ತೋ ಒಂದು ದಿವಸ ಕಾಪಾಡುತ್ತೆ ಅನ್ನುವಂತಹ ನಂಬಿಕೆ ಇರಲಿ. ನಿಮಗೆ ಗೌರವ ಹೆಚ್ಚಾಗುವಂಥದ್ದು. ಅದರಿಂದ ಉಪಕೃತರು ನಿಮಗೆ ವಿಶೇಷವಾಗಿ ಗೌರವವನ್ನು ಸೂಚಿಸ್ತಕ್ಕಂತಹದ್ದಿದೆ. ಮತ್ತೆ ಮತ್ತೆ ಅದನ್ನು ಉಳಿಸ್ಕೊಳ್ತಕ್ಕಂತಹ ವಿಚಾರ ನಿಮಗೆ ಬಿಟ್ಟದ್ದು ಅಂತ ಹೇಳ್ತಾ, ಭಗವಂತನ ಅನುಗ್ರಹ ನಿಮ್ಮನ್ನು ಕಾಪಾಡಲಿ. ಗಣಪತಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ.